ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸರಣಿ ವಿಡಿಯೋಗಳ ಒಂದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದು, ಈಗಾಗಲೇ 13 ವಿಡಿಯೋಗಳನ್ನು ಕಂಪ್ಲೀಟಾಗಿ ಚರ್ಚೆ ಮಾಡಲಾಗಿದೆ. ಇದು ಈ ಒಂದು ವಿಡಿಯೋ 14ನೇ ವಿಡಿಯೋ ಆಗಿರುತ್ತೆ. ಪಾರ್ಟ್ 14 ಇದು. ಸ್ನೇಹಿತರೆ, ಯಾರೆಲ್ಲ ಈ ಒಂದು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಗವರ್ನಮೆಂಟ್ ಸರ್ಕ್ಯುಲರ್ ಆಗಿರ್ಬೋದು, ನೋಟಿಫಿಕೇಶನ್ ಆಗಿರ್ಬೋದು, ಇನ್ನಿತರೆ ಇನ್ಫಾರ್ಮೇಷನ್ಗೆ ಸದಾ ಈ ಒಂದು ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ನೋಟಿಫೈ ಆಗಿರಿ ಅಂತ ಹೇಳ್ತಾ, ನಾನು ಮಾಡ್ತಕ್ಕಂಥ ಮುಂದಿನ ವಿಡಿಯೋಗಳು ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಸೊ ಹಾಗೆ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಏನಾದರೂ ಅಭಿಪ್ರಾಯಗಳನ್ನು ತಿಳಿಸ್ಬೇಕಂದ್ರೆ, ಏನಾದರೂ ನಿಮ್ಮ ಒಪಿನಿಯನನ್ನು ಹೇಳ್ಬೇಕಂದ್ರೆ ಕಮೆಂಟ್ಸ್ ಮಾಡಿ. ಹಾಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಇದೆ, ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕೂ ಬಿಫೋರು ಈ ಒಂದು 13 ವಿಡಿಯೋಗಳನ್ನು ಯಾರಾದರೂ ನೋಡಿಲ್ಲ ಅಂದರೆ ನಿಮಗೆ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ, ಅವುಗಳನ್ನು ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡ್ಬೋದು. ಹಾಗೆ ಈ ಒಂದು ಪಾರ್ಟ್ 14 ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಬಹಮನಿ ಸುಲ್ತಾನರು ಮತ್ತು ಆದಿಲ್ ಶಾಹಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯದ ಒಂದು ಉದಯ ಹೇಗಾಯಿತು, ಹಾಗೆ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಯಾವ ರೀತಿ ಒಂದು ಆಳ್ವಿಕೆಯನ್ನು ನಡೆಸಿತ್ತು, ಅದರ ಜೊತೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಲೆ, ವಾಸ್ತುಶಿಲ್ಪ ಅಲ್ವಾ, ಇನ್ನಿತರ ಕ್ಷೇತ್ರಗಳಿಗೆ ಕೊಡುಗೆ ಏನು, ಹಾಗೆ ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಹೇಗಾಯಿತು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಸೊ ನಾವು ಇವಾಗ ಏನು ಮಾಡೋಣ ಅಂತಂದರೆ, ಬಹಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನರು. ಸ್ನೇಹಿತರೆ, ನೀವು ಯಾರಾದರೂ ಈ ಒಂದು GPS ಟೆರ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತಂದರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನ, ಮಧ್ಯಕಾಲೀನ ಮತ್ತು ಆಧುನಿಕ ಭಾರತದ ಇತಿಹಾಸದಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ CET ಎಕ್ಸಾಮಿಗೆ ಬರ್ತಕ್ಕಂಥ ಪ್ರಶ್ನೋತ್ತರಗಳು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಈ ಒಂದು ದ್ವಿತೀಯ PUC ಪ್ರಶ್ನೋತ್ತರ ಮಾಲಿಕೆಯನ್ನು ಸರಣಿ ವಿಡಿಯೋಗಳನ್ನು ಆರಂಭಿಸಿದ್ದೀನಿ. ಸೊ ಹಾಗಾಗಿ ನೀವು GPS TR, HSTR, ಕ್ರೈಸ್, PC, PSI, KSET, ನೆಟ್ಟು, TET, CTET ಅಲ್ವಾ, ಹಾಗೆ PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ಸಿಗಾಗಿರ್ಬೋದು, ಇನ್ನಿತರೆ CET ಎಕ್ಸಾಮ್ಗಳಿಗೆ ವಿಶೇಷವಾಗಿ ಇತಿಹಾಸವನ್ನು ಐಚ್ಛಿಕ ವಿಷಯವಾಗಿ ಓದ್ತಾ ಇರೋರಿಗೂ ಕೂಡ ಈ ಒಂದು ಸರಣಿ ವಿಡಿಯೋಗಳು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ನೀವೇನಾದರೂ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ, ಈ ಒಂದು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಹಾಗಾದರೆ ಬಹಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇದು ಅಧ್ಯಾಯ 5.5 ಅಂದರೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ನಾವು ದೆಹಲಿ ಸುಲ್ತಾನರನ್ನು ನೋಡಿದ್ವಿ, ಮೊಘಲರನ್ನು ನೋಡಿದ್ವಿ, ಹಾಗೆ ಮರಾಠರ ಉದಯ, ಹಾಗೆ ವಿಜಯನಗರ ಸಾಮ್ರಾಜ್ಯದವರೆಗೂ ಆಯಿತು. ಆನಂತರದಲ್ಲಿ 5.5 ಈ ಒಂದು ಅಧ್ಯಾಯ ಆದಿಲ್ ಶಾಹಿ, ಬಹುಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ಬಹುಮನಿ ಸುಲ್ತಾನರು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರದ ಕೆಲವು ಭಾಗಗಳ ಮೇಲೆ ಆಳ್ವಿಕೆಯನ್ನು ನಡೆಸಿರೋದನ್ನು ನಾವು ಹಿಂದೆ ಗಮನಿಸಿರ್ತೀವಿ. ಇಲ್ಲಿ ಕರ್ನಾಟಕ, ಆಂಧ್ರ ಹಾಗೆ ಮಹಾರಾಷ್ಟ್ರ ಈ ಒಂದು ಕೆಲವು ಭಾಗಗಳಲ್ಲಿ ಯಾರೋ ಬಹುಮನಿ ಸುಲ್ತಾನರು ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥದ್ದು. ಈ ಒಂದು ಅಂಶ ಸಾಮಾನ್ಯ ಶಕ 1347ರಲ್ಲಿ, ಇಷ್ಟರಲ್ಲಿ ಸಾಮಾನ್ಯ ಶಕ 1347ರಲ್ಲಿ
ಅಲ್ಲಾವುದ್ದೀನ್ ಹಸನ್ಗಂಗು ಬಹುಮನ್ ಶಾನಿಂದ ಸ್ಥಾಪಿಸಲ್ಪಟ್ಟಿದೆ. ಯಾವುದು? ಈ ಒಂದು ಬಹುಮನಿ ಸುಲ್ತಾನರ ವಂಶ ಯಾರಿಂದ ಆರಂಭ ಆಯಿತು, ಯಾರಿಂದ ಸ್ಥಾಪನೆ ಮಾಡಲ್ಪಟ್ಟಿತು? ಅಲ್ಲಾವುದ್ದೀನ್ ಹಸನ್ಗಂಗು ಬಹುಮನ್ ಶಾ ಈತನಿಂದ ಏನಾಯಿತು? ಈ ಒಂದು ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಅಂತೇಳಿ ನಾವು ಗಮನಿಸ್ಬೋದು. ಹಾಗೆ ಇವನು ಮಹಮ್ಮದ್ ಬಿನ್ ತುಘಲಕ್ನ ವಿರುದ್ಧ ದಂಗೆ ಎದ್ದು ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಳ್ತಾನೆ. ಅದರ ಜೊತೆಯಲ್ಲಿ ಇವರ ಒಂದು ರಾಜಧಾನಿ ಯಾವುದಾಗುತ್ತೆ ಮೊದಲು ಅಂತಂದರೆ, ಇವರ ರಾಜಧಾನಿ ಮೊದಲು ಗುಲ್ಬರ್ಗ ಆಗಿರುತ್ತೆ. ಯಾರ ರಾಜಧಾನಿ? ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದಾಗಿರುತ್ತೆ? ಮೊದಲು ಗುಲ್ಬರ್ಗ ಮೊದಲ ಒಂದು ರಾಜಧಾನಿ. ನಂತರದಲ್ಲಿ ಬೀದರ್ಗೆ ಇದು ಶಿಫ್ಟ್ ಆಗುತ್ತೆ. ಯಾವುದು? ಈ ಒಂದು ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಗುಲ್ಬರ್ಗ ಆಗಿರುತ್ತೆ. ಅನಂತರದಲ್ಲಿ ಇದು ಬೀದರ್ಗೆ ಶಿಫ್ಟ್ ಆಗುತ್ತೆ. ಈ ಒಂದು ವಂಶದ ಸುಲ್ತಾನರು ನಿರಂತರವಾಗಿ ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರ್ತಾರೆ ಅಂತೇಳಿ ನಾವು ಗಮನಿಸ್ಬೋದು. ಹಾಗಾದರೆ ಈ ಒಂದು ಬಹುಮನಿ ಸುಲ್ತಾನರ ಪ್ರಮುಖ ಸುಲ್ತಾನರುಗಳು ಯಾರ್ಯಾರಿದ್ರು ಅಂತಂದರೆ, ಅಲ್ಲಾವುದ್ದೀನ್ ಹಸನ್ಗಂಗು ಬಹುಮನ್ ಶಾ, ಹಾಗೆ ಫಿರೋಜ್ ಶಾ, ಅಹಮದ್ ಶಾ ಮತ್ತು ಮೂರನೇ ಮಹಮ್ಮದ್ ಶಾ. ಇವರಿಷ್ಟು ಅರಸರು ಬಹುಮನಿ ಸುಲ್ತಾನರ ಪ್ರಸಿದ್ಧ ಸುಲ್ತಾನರು ಅಂತೇಳಿ ನಾವು ಗಮನಿಸ್ತೀವಿ. ಸೊ ಸ್ನೇಹಿತರೆ, ಹಾಗಾದರೆ ಒಂದು ವಾಕ್ಯ, ಎರಡು ವಾಕ್ಯ, ಹಾಗೆ 5-6 ವಾಕ್ಯಗಳಲ್ಲಿ ಯಾವ ರೀತಿ ನಾವು ಈ ಒಂದು ಬಹುಮನಿ ಸಾಮ್ರಾಜ್ಯದ ಒಂದು ಆಳ್ವಿಕೆಯನ್ನು, ಈ ಒಂದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದ್ರ ಮುಖಾಂತರ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ. ಯಾಕೆಂದರೆ ಇವೆಲ್ಲ ನಮಗೆ ಅನುಭವಗಳು ಆಗಿರ್ತಕ್ಕಂಥದ್ದು ಅಲ್ವಾ. ಎದೆಯಲ್ಲಿ ಬಿದ್ದಂಥ ಅಕ್ಷರ ಆಗಿರ್ಬೋದು, ಅಥವಾ ಎದೆಯಲ್ಲಿ ಬಿದ್ದಂಥ ಅಕ್ಷರ ಭೂಮಿಯಲ್ಲಿ ಬಿದ್ದ ಕಾಳು ಎಂದಾದ್ರೂ ಒಂದಿನ ಫಲ ಕೊಟ್ಟೇ ಕೊಡ್ತದೆ. ಯಾವುದೂ ಕೂಡ ವೇಸ್ಟ್ ಆಗೋದಿಲ್ಲ. ನೀವು ಏನೇ ಓದಿದ್ರೂ, ಯಾವುದೇ ಒಂದು ಅಥೆಂಟಿಕ್ ಬುಕ್ಸ್ಗಳನ್ನು ನೀವು ಸ್ಟಡಿ ಮಾಡಿದ್ರೂ, ಇದರಲ್ಲಿ ಏನಿದೆ, ಇದರಲ್ಲಿ ಏನು ಮಹಾ ಇದೆ ಅಂತ ಅಂದ್ಕೊಳೋದಕ್ಕಿಂತ ಈ ವಿಚಾರದಲ್ಲೇ ಅನೇಕ ವಿಚಾರಧಾರೆಗಳು ಅಡಗಿದೆ ಅಂತ ಅಂದ್ಕೊಂಡು ಓದೋದ್ರ ಮುಖಾಂತರ ಒಂದು ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಇದನ್ನು ಪಾಸಿಟಿವ್ ಆಗಿ ಓದ್ತಾ ಹೋದರೆ, ಅಥವಾ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಹೋದರೆ, ನೆಕ್ಸ್ಟ್ ಅಪ್ಕಮಿಂಗ್ ನೀವೇನಾದರೂ KCET ಎಕ್ಸಾಮ್ ಅಥವಾ ನೆಟ್ ಎಕ್ಸಾಮ್ ಅಥವಾ PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್, ಇನ್ನಿತರ ಟೀಚರ್ ಎಕ್ಸಾಮ್ಗೆ ಆ ಒಂದು ಕ್ವಶನ್ಸನ್ನು ಬಿಡಿಸ್ತಾ ಹೋದಾಗ, ಆ ಒಂದು ಎಕ್ಸಾಮಿಗೆ ಪ್ರಿಪ್ರೇಷನ್ ನಡೆಸ್ತಾ ಇರೋರು ಆಗೇನಾಗುತ್ತೆ, ಈ ಕ್ವಶನ್ಸ್ ಎಲ್ಲ ಬಂದಿರೋದು ನಿಜ. ಹಾಗಾಗಿ ಇವುಗಳನ್ನು ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ನಿಮಗೆ ತಿಳಿಯುತ್ತೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಯಾವುದೇ ಒಂದು ವಿಷಯವನ್ನು ಅಥವಾ ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡೋದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗಿರಬೇಕು. ಆಗ ಮಾತ್ರ ನಾವು ಮಾಡ್ತಕ್ಕಂಥ ವಿಚಾರದ ಮೇಲಾಗಲಿ, ನಾವು ಮಾಡ್ತಕ್ಕಂಥ ವರ್ಕ್ ಮೇಲಾಗಲಿ ನಮಗೆ ಏನಾಗುತ್ತೆ, ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಸೊ ಆ ಮುಖಾಂತರ ಏನಾಗುತ್ತೆ ಅಂತಂದರೆ, ನಾವು ಏನೇ ಮಾಡಲಿ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ನಾನು ಹೇಳ್ತೀನಿ ಅಂದರೆ, ಯಾವುದೇ ಒಂದು ವಿಷಯನ ಯಾವುದೇ ಕಾರಣಕ್ಕೂ ಹಗುರವಾಗಿ ತೆಗೆದುಕೊಳ್ಳದೆ ಪ್ರತಿಯೊಂದರಲ್ಲೂ ಪಾಸಿಟಿವಿಟಿಯನ್ನು, ಅಂದರೆ ಒಂದು ಧನಾತ್ಮಕವಾದಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ತಾ ಈ ವಿಚಾರಧಾರೆಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡು ಹೋದ್ರಿ ಅಥವಾ ಕ್ಲಾಸ್ಗಳನ್ನು ನೋಡಿ, ಆಗ ಏನಾಗುತ್ತೆ, ಇದು ನಿಮಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಲಾಂಗ್ ಟೈಮ್ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಟೈಮ್ ತುಂಬ ತಗೊಳ್ತಾ ಇದೆ, ನನಗೆ ಗೊತ್ತಿದೆ. ಆದ್ರೂ ಇವುಗಳನ್ನು ನೀವು 1.5 ಅಥವಾ 2x ಎಲ್ಲ ಇಟ್ಕೊಂಡು ನೋಡಿದರೆ ಏನೂ ಸಮಸ್ಯೆ ಆಗೋದಿಲ್ಲ. ಯಾಕೆಂದರೆ ನೀವು ಥಿಯರಿ ಓದಿ ಒಂದ್ಸಲ ಇವುಗಳನ್ನೆಲ್ಲ ನೀವು ಜಸ್ಟ್ ಹಾಗೆ ನೋಡ್ತಾ ಹೋದರೆ ಅಥವಾ ಈ ವಿಡಿಯೋಗಳನ್ನು ಕೇಳ್ತಾ ಹೋದರೆ ನಿಮಗೆ ಏನಾಗುತ್ತೆ ಅಂತಂದರೆ, 1 ಮಾರ್ಕ್ಸ್ 2 ಮಾರ್ಕ್ಸ್ ಅಥವಾ ಲಾಂಗ್ ಆನ್ಸರ್ಸಲ್ಲೆಲ್ಲ ನೀವು ಓದಿರ್ತಕ್ಕಂಥ ವಿಚಾರ ಎಗೇನ್ ರೀಕಾಲ್ ಆಗುತ್ತೆ. ಸೊ ಹಾಗಾಗಿ ನಾವು ಇವುಗಳನ್ನು ದ್ವಿತೀಯ PUC ಭಾರತದ ಇತಿಹಾಸ ತುಂಬ ಯೂಸ್ಫುಲ್ ಇದೆ. CET ಓದೋರಿಗಂತೂ ದಿ ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು. ಯಾರಾದರೂ ಓದಿಲ್ಲ ಅಂದರೆ ಒಂದ್ಸಲ ಬುಕ್ಸ್ಗಳನ್ನು ಓದ್ಬಿಡಿ, ತೆಗೆದು ನೋಡಿ, ಗೊತ್ತಾಗುತ್ತೆ. ಓದ್ಬಿಟ್ಟು ಬೇಕಾದರೆ ಈ ಒಂದು ವಿಡಿಯೋಗಳನ್ನು ವಾಚ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ, ಹಾಗಾದರೆ ಈಗಾಗಲೇ ಆಲ್ರೆಡಿ ಲೇಟ್ ಆಯಿತು, ವಿಡಿಯೋನ ಆರಂಭ ಮಾಡೋಣ. ಈ ಒಂದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಒಂದು ವಾಕ್ಯದ ಪ್ರಶ್ನೆಗಳು. ಬಹುಮನಿ ಮನೆತನದ ಸ್ಥಾಪಕ ಯಾರು, ಅಥವಾ ಬಹುಮನಿ ಮನೆತನದ ಸ್ಥಾಪಕನನ್ನು ಹೆಸರಿಸಿ. ಯಾರು? ಅಲ್ಲಾವುದ್ದೀನ್ ಹಸನ್ಗಂಗು
ಬಹುಮನ್ ಶಾ, ಈತ ಬಹಮನಿ ಸಾಮ್ರಾಜ್ಯದ ಸ್ಥಾಪಕ. ಎರಡನೇ ಪ್ರಶ್ನೆ, ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು? ಯೂಸುಫ್ ಆದಿಲ್ ಖಾನ್ ಆದಿಲ್ ಶಾಹಿ ಮನೆತನದ ಸ್ಥಾಪಕ. ಮೂರನೇ ಪ್ರಶ್ನೆ, ಇಬ್ರಾಹಿಂ ರೋಜಾ ನಿರ್ಮಿಸಿದವರು ಯಾರು? ಇಬ್ರಾಹಿಂ ರೋಜಾ ನಿರ್ಮಾಣ ಮಾಡಿದಂಥವರು ಎರಡನೇ ಇಬ್ರಾಹಿಂ ಆದಿಲ್ ಶಾ ಇಬ್ರಾಹಿಂ ರೋಜಾವನ್ನ ನಿರ್ಮಾಣ ಮಾಡಿದರು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಬೀದರ್ನಲ್ಲಿರುವ ಮದ್ರಸಾ ನಿರ್ಮಿಸಿದವರು ಯಾರು? ಮಹಮ್ಮದ್ ಗವಾನ್ ಬೀದರ್ನಲ್ಲಿರುವ ಮದ್ರಸಾವನ್ನ ನಿರ್ಮಿಸಿದನು. ನೆಕ್ಸ್ಟ್ ಫಿಫ್ತ್ ಒನ್ ಕ್ವಶನ್ ನೋಡಿ, ದಕ್ಷಿಣ ಭಾರತದ ದೊಡ್ಡ ಮಸೀದಿ ಯಾವುದು? ದಕ್ಷಿಣ ಭಾರತದ ದೊಡ್ಡ ಮಸೀದಿ ಜಾಮಿ ಮಸೀದಿ. ನೆಕ್ಸ್ಟ್ ಇವೆಲ್ಲ ಕ್ವಶನ್ ಆಲ್ರೆಡಿ CETಗಳಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸು. ಸೊ ಹಾಗಾಗಿ ಇವನ್ನ ಗಮನ ಇಟ್ಟು ನೋಡಿ ಅಥವಾ ಪಾಯಿಂಟ್ ಆದರೂ ಮಾಡಿಕೊಡ್ರಿ, ಅಥವಾ ಹಾಗೇನಾದರೂ ಒಂದೆರಡು ಸಲ ಕೇಳಿ, ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಸಿಕ್ಸ್ ಒನ್ ಕ್ವಶನ್ನು, ಜಗದ್ಗುರು ಬಾದ್ಶಾ ಎಂದು ಯಾರನ್ನ ಕರೆಯುತ್ತಾರೆ? ಜಗದ್ಗುರು ಬಾದ್ಶಾ ಎಂದು ಎರಡನೇ ಇಬ್ರಾಹಿಂ ಆದಿಲ್ ಶಾನನ್ನ ಕರೆಯುತ್ತಾರೆ. ನೆಕ್ಸ್ಟ್ ಕಿತಾಬ್ ಇ ನವರಸ್ ಇದನ್ನ ಬರೆದವರು ಯಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಿತಾಬ್ ಇ ನವರಸ್ ಅನ್ನ ಬರೆದವನು. ನೆಕ್ಸ್ಟ್ ಎರಡು ವಾಕ್ಯ ಅಥವಾ ಎರಡು ಪದಗಳಲ್ಲಿ ಆನ್ಸರ್ ಅನ್ನ ಮಾಡ್ತಕ್ಕಂಥ ವಿಚಾರಗಳು ನೋಡಿ, ಇವನ್ನ ಗಮನಿಸಿ. ಬಹಮನಿ ಮನೆತನದ ರಾಜಧಾನಿಗಳನ್ನ ಹೆಸರಿಸಿ. ನಾನೀಗಾಗಲೇ ಹೇಳಿದ್ದೀನಲ್ವಾ, ಮೊದಲು ಯಾವುದಿತ್ತು? ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಗುಲ್ಬರ್ಗ, ಅನಂತರದಲ್ಲಿ ಅದು ಬೀದರ್ಗೆ ಶಿಫ್ಟ್ ಆಗ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಮಹಮ್ಮದ್ ಗವಾನ್ ಯಾರು ಮತ್ತೆ ಅವನು ಮದ್ರಸಾವನ್ನು ಎಲ್ಲಿ ಸ್ಥಾಪನೆ ಮಾಡಿದನು? ಮಹಮ್ಮದ್ ಗವಾನನು ಯಾರಂತಂದ್ರೆ ಮೂರನೇ ಮಹಮ್ಮದ್ ಶಾನ ಪ್ರಧಾನಮಂತ್ರಿ. ಈತ ಮದ್ರಸಾವನ್ನು ಎಲ್ಲಿ ಸ್ಥಾಪನೆ ಮಾಡ್ತಾನೆ ಅಂದ್ರೆ ಬೀದರ್ನಲ್ಲಿ ಸ್ಥಾಪಿಸಿದನು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಹಜರತ್ ಖ್ವಾಜಾ ಬಂದೇ ನವಾಜ್ ಯಾರು ಮತ್ತೆ ಅವರ ದರ್ಗಾ ಎಲ್ಲಿದೆ? ಹಜರತ್ ಖ್ವಾಜಾ ಬಂದೇ ನವಾಜ್ ಸೂಫಿ ಸಂತ. ಈತನ ಅವರ ದರ್ಗಾ ಎಲ್ಲಿದೆ ಅಂತಂದ್ರೆ ಗುಲ್ಬರ್ಗಾದಲ್ಲಿದೆ. ಹಜರತ್ ಖ್ವಾಜಾ ಬಂದೇ ನವಾಜ್ರವರ ದರ್ಗಾ ಗುಲ್ಬರ್ಗಾದಲ್ಲಿದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಉತ್ತರ. ಪ್ರಶ್ನೆ ಗಮನಿಸಿ, ಗೋಳಗುಮ್ಮಟ ಎಲ್ಲಿದೆ ಮತ್ತು ಅದನ್ನು ನಿರ್ಮಿಸಿದವರು ಯಾರು? ಗೋಳಗುಮ್ಮಟ ಗುಲ್ಬರ್ಗಾದಲ್ಲಿದೆ. ಅದನ್ನ ಮಹಮ್ಮದ್ ಆದಿಲ್ ಶಾ ನಿರ್ಮಿಸಿದನು. ಗೋಳಗುಮ್ಮಟ ಮಹಮ್ಮದ್ ಆದಿಲ್ ಶಾನ ನಿರ್ಮಾಣವಾಗಿದೆ. ನೆಕ್ಸ್ಟ್, ಬಿಜಾಪುರದ ಆದಿಲ್ ಶಾಹಿಗಳ ಯಾವುದಾದರೂ ಎರಡು ಸ್ಮಾರಕಗಳನ್ನು ತಿಳಿಸಿ. ಬಿಜಾಪುರದ ಆದಿಲ್ ಶಾಹಿಗಳ ಎರಡು ಸ್ಮಾರಕಗಳೆಂದರೆ ಮುಖ್ಯವಾಗಿ ಜಾಮಿ ಮಸೀದಿ, ಇಬ್ರಾಹಿಂ ರೋಜಾ, ಗೋಳ ಗುಮ್ಮಟ. ಜಾಮಿ ಮಸೀದಿ, ಇಬ್ರಾಹಿಂ ರೋಜಾ ಮತ್ತು ಗೋಳ ಗುಮ್ಮಟ ಇವುಗಳು ಮುಖ್ಯವಾಗಿ ಬಿಜಾಪುರದ ಆದಿಲ್ ಶಾಹಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಸ್ಮಾರಕಗಳಾಗಿದೆ. ನೆಕ್ಸ್ಟ್ ಒಂದು ನೋಡಿ, ಆದಿಲ್ ಶಾಹಿ ಕಾಲದ ಸಿಕ್ಸ್ ಒನ್ ಕ್ವಶನ್, ಆದಿಲ್ ಶಾಹಿ ಕಾಲದ ಇಬ್ಬರು ಇತಿಹಾಸಕಾರರನ್ನ ಹೆಸರಿಸಿ. ಆದಿಲ್ ಶಾಹಿ ಕಾಲದ ಇಬ್ಬರು ಪ್ರಮುಖ ಇತಿಹಾಸಕಾರರು ಎಂದರೆ ಮುಲ್ಲಾ ನಸ್ರತಿ ಮತ್ತು ಫೆರಿಸ್ತಾ. ಮುಲ್ಲಾ ನಸ್ರತಿ ಮತ್ತು ಫೆರಿಸ್ತಾ ಇವರು ಆದಿಲ್ ಶಾಹಿ ಕಾಲದ ಪ್ರಮುಖ ಇತಿಹಾಸಕಾರರು. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ನೆಕ್ಸ್ಟ್ 15ರಿಂದ 20 ವಾಕ್ಯಗಳಲ್ಲಿ ಉತ್ತರವನ್ನು ನೀಡ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾವು ಗಮನಿಸೋಣ. ಇದರಲ್ಲಿ
ಬಹುಮನಿ ಸುಲ್ತಾನರಲ್ಲಿ ಪ್ರಸಿದ್ಧವಾಗಿ ನಾವು ಪ್ರಸಿದ್ಧ ಸುಲ್ತಾನ ಅಂತೇಳಿ ನಾವು ಯಾರನ್ನ ಕರಿತೀವಿ ಅಂತಂದರೆ ಮಹಮ್ಮದ್ ಗವಾನನನ್ನು ಬಹುಮನಿ ಸುಲ್ತಾನರ ಪ್ರಸಿದ್ಧ ಸುಲ್ತಾನ ಅಂತೇಳಿ ನಾವು ಗುರುತಿಸ್ತೀವಿ. ಹಾಗಾಗಿ ಮಹಮ್ಮದ್ ಗವಾನನ ಸಾಧನೆಗಳನ್ನು ಕುರಿತಾಗಿ ನಾವು ಗಮನಿಸ್ತಾ ಹೋಗೋಣ. ಮಹಮ್ಮದ್ ಗವಾನನ ಸಾಧನೆಗಳು. ಸ್ನೇಹಿತರೆ, ಒಂದು ಕರೆಕ್ಷನ್ ಮಾಡ್ಕೊಳ್ರಿ. ಇಲ್ಲಿ ಗೋಳಗುಮ್ಮಟ ಎಲ್ಲಿದೆ ಅಂತಂದರೆ ಗೋಳಗುಮ್ಮಟ ಬಿಜಾಪುರದಲ್ಲಿದೆ. ಗೋಳಗುಮ್ಮಟ ಎಲ್ಲಿದೆ? ಬಿಜಾಪುರದಲ್ಲಿದೆ. ಈ ಒಂದು ನಿರ್ಮಾಣ ಯಾರು ಮಾಡಿದರು ಗೋಳಗುಮ್ಮಟ ಅಂತಂದರೆ ಮಹಮ್ಮದ್ ಆದಿಲ್ ಶಾನು 1656ರಲ್ಲಿ ನಿರ್ಮಾಣವನ್ನು ಮಾಡಿದನು. ಎಷ್ಟರಲ್ಲಿ? 1656ರಲ್ಲಿ. ಸಾಮಾನ್ಯ ಶಕ ಇದು 56ರಲ್ಲಿ 1656ರಲ್ಲಿ ಗೋಳಗುಮ್ಮಟವನ್ನು ಬಿಜಾಪುರದಲ್ಲಿ ಯಾರು ನಿರ್ಮಾಣ ಮಾಡಿದರು ಅಂತಂದರೆ ಮೊಹಮ್ಮದ್ ಆದಿಲ್ ಶಾನು ನಿರ್ಮಾಣವನ್ನು ಮಾಡಿದನು. ನೆಕ್ಸ್ಟು ಹಾಗಾದರೆ ಈ ಒಂದು ಲಾಂಗ್ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಮಹಮ್ಮದ್ ಗವಾನನ ಸಾಧನೆಗಳನ್ನು ಗಮನಿಸಿ. ಇಲ್ಲಿ ತುಂಬಾ ಪ್ರಮುಖವಾದಂಥ ಸುಲ್ತಾನ, ಇವರ ಮೇಲೆ ಕ್ವಶನ್ಸ್ ರೈಸ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ತುಂಬ ಇಂಪಾರ್ಟೆಂಟು, ನೋಡ್ತಾ ಹೋಗಿ. ಮಹಮ್ಮದ್ ಗವಾನನು ಬಹುಮನಿ ಸುಲ್ತಾನನಾದಂಥ 3ನೇ ಮಹಮ್ಮದ್ ಶಾನ ಪ್ರಧಾನಮಂತ್ರಿ ಹಾಗೆ ಸಮರ್ಥ ಆಡಳಿತಗಾರನಾಗಿದ್ದನು. ಈತ ಪರ್ಷಿಯಾ ದೇಶದ ಗವಾನ್ ಎಂಬಲ್ಲಿ ಜನಿಸ್ತಾನೆ. ಎಲ್ಲಿ? ಪರ್ಷಿಯಾ ದೇಶದ ಗವಾನ್ ಎಂಬ ಸ್ಥಳದಲ್ಲಿ ಮಹಮ್ಮದ್ ಗವಾನ್ ಜನಿಸ್ತಾನೆ. ಇವನು ಭಾರತಕ್ಕೆ ಏನಕ್ಕೆ ಬರ್ತಾನೆ ಅಂತಂದರೆ ವ್ಯಾಪಾರ ಮಾಡಲಿಕ್ಕೋಸ್ಕರ ಬಂದು ತನ್ನ ಸಾಮರ್ಥ್ಯದಿಂದಾಗಿ 3ನೇ ಮಹಮ್ಮದ್ ಶಾನ ಮುಖ್ಯಮಂತ್ರಿಯಾಗಿ ನೇಮಕ ಆಗ್ತಾನೆ. ಇದಿಷ್ಟು ಮಹಮ್ಮದ್ ಗವಾನನ ಒಂದಷ್ಟು ಹಿನ್ನೆಲೆ ಏನಿತ್ತು ಅಂತ ಅಲ್ವಾ. ನೆಕ್ಸ್ಟ್ ಅವನ ಸಾಧನೆಗಳನ್ನು ನಾವು ಗಮನಿಸ್ತಾ ಹೋಗೋಣ. ಮಹಮ್ಮದ್ ಗವಾನನ ಸಾಧನೆಗಳು. ಮಹಮ್ಮದ್ ಗವಾನನು ವಿಜಯನಗರ ಸಾಮ್ರಾಜ್ಯದಿಂದ ಈತ ಎಲ್ಲಿವರೆಗೆ? ಹುಬ್ಬಳ್ಳಿ, ಬೆಳಗಾವಿ, ಗೋವಾದಲ್ಲಿ ತನ್ನ ಒಂದು ಅಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ. ಇವನ ಒಂದು ಮೊದಲ ಸಾಧನೆ ಏನಪ್ಪ ಅಂತಂದರೆ ಮಹಮ್ಮದ್ ಗವಾನನು ವಿಜಯನಗರ ಸಾಮ್ರಾಜ್ಯದಿಂದ ಹುಬ್ಬಳ್ಳಿ, ಬೆಳಗಾವಿ ಮತ್ತು ಗೋವಾ ಪ್ರದೇಶಗಳನ್ನು ಈತ ವಶಪಡಿಸ್ಕೊಳ್ತಾನೆ. ಅನಂತರದಲ್ಲಿ ಮಾಳ್ವಾ ಸುಲ್ತಾನರೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಏನು ಒಪ್ಪಂದ? ರಾಜಕೀಯ ಒಪ್ಪಂದ ಮಾಡಿಕೊಂಡು, ಯಾವ ರೀತಿ ಅಂದರೆ ರಾಜಕೀಯ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂಥ ಸಲುವಾಗಿ ಒಂದು ಮಾಳ್ವಾದ ಸುಲ್ತಾನರೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಅನಂತರ ನೆಕ್ಸ್ಟ್ ನೋಡಿ, ಒರಿಸ್ಸಾದ ರಾಜಮಹೇಂದ್ರಿ ಮತ್ತು ಕೊಂಡವೀಡು ಪ್ರದೇಶಗಳನ್ನು ಗೆದ್ದುಕೊಂಡನು. ಒರಿಸ್ಸಾದ ರಾಜಮಹೇಂದ್ರಿ ಮತ್ತು ಕೊಂಡವೀಡು ಪ್ರದೇಶಗಳನ್ನು ಕೂಡ ಈತ ಗೆದ್ದುಕೊಳ್ತಾನೆ. ಅನಂತರದಲ್ಲಿ ಅವನು ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು 4 ಪ್ರಾಂತ್ಯಗಳಾಗಿ ವಿಂಗಡಿಸ್ತಾನೆ. ಆ ಪ್ರಾಂತ್ಯಗಳನ್ನು 8ಕ್ಕೆ ಹೆಚ್ಚಿಸಲಾಗುತ್ತೆ. 4 ಪ್ರಾಂತ್ಯಗಳಿರುತ್ತೆ ಆಲ್ರೆಡಿ ಹಿಂದೆ. ಅವುಗಳನ್ನು ಎಷ್ಟಕ್ಕೆ ಹೆಚ್ಚಿಸ್ತಾನೆ ಅಂತಂದರೆ 8 ಪ್ರಾಂತ್ಯಗಳಾಗಿ ಹೆಚ್ಚಿಸಿ ಅವುಗಳನ್ನು ಏನಂತ ಕರೀತಾರೆ ಅಂತಂದರೆ ತೆರಫ್ಗಳಂತೇಳಿ ಕರೀತಾರೆ. ಆಡಳಿತದ ಅನುಕೂಲಕ್ಕಾಗಿ ಇದ್ದಂಥ 4 ಪ್ರಾಂತ್ಯಗಳನ್ನು 8 ಪ್ರಾಂತ್ಯಗಳಿಗೆ ಹೆಚ್ಚಿಸಿ ಅವುಗಳನ್ನು ತೆರಫ್ಗಳಂತೇಳಿ ಕರೆಯಲಾಗ್ತದೆ. ನೆಕ್ಸ್ಟು ಭೂಮಿಯನ್ನು ಮಾಪನ ಮಾಡಿ ಕಂದಾಯವನ್ನು ನಿಗದಿಗೊಳಿಸಲಾಗುತ್ತೆ. ಕಂದಾಯವನ್ನು ನಗದು ರೂಪದಲ್ಲಿ ಮಾತ್ರ ಸಂಗ್ರಹವನ್ನು ಮಾಡಲಾಗ್ತದೆ. ನೆಕ್ಸ್ಟ್ ಗವಾನನು ಬೀದರ್ನಲ್ಲಿ ಮದ್ರಸಾ ಕಾಲೇಜನ್ನು ನಿರ್ಮಾಣ ಮಾಡ್ತಾನೆ. ಇದು ಉನ್ನತ ಶಿಕ್ಷಣದ ಅಧ್ಯಯನಕ್ಕಾಗಿ ಪ್ರೋತ್ಸಾಹವನ್ನು ನೀಡ್ತದೆ. ಯಾವುದು? ಬೀದರ್ನಲ್ಲಿ ಗವಾನನು ನಿರ್ಮಾಣ ಮಾಡಿದಂಥ ಮದ್ರಸಾ ಕಾಲೇಜು ಹೈಯರ್ ಎಜುಕೇಷನ್ಗಾಗಿ ಅಂದರೆ ಉನ್ನತ ಶಿಕ್ಷಣದ ಒಂದು ಸ್ಟಡೀಸ್ಗೆ ಏನಾಗುತ್ತೆ, ತುಂಬ ಪ್ರೋತ್ಸಾಹವನ್ನು ನೀಡ್ತಾನೆ ಈ ಮುಖಾಂತರ ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟು ಗವಾನನ ಪ್ರಗತಿಯನ್ನು ಸಹಿಸದೇ ಇರ್ತಕ್ಕಂಥ ಸ್ಥಳೀಯ ಮುಸಲ್ಮಾನರು ಏನು ಮಾಡ್ತಾರೆ, ಮುಂದೆ ಅವನ ವಿರುದ್ಧ ಸುಳ್ಳಿನ ಆರೋಪವನ್ನು ಏರ್ಬಿಟ್ಟು 1481ರಲ್ಲಿ ಅವನನ್ನು ಶಿರಶ್ಛೇದನ ಮಾಡಲಾಗುತ್ತೆ. ಅವನ ಮರಣದೊಂದಿಗೆ ಏನಾಗುತ್ತೆ, ಬಹುಮನಿ ರಾಜ್ಯ ಪತನವಾಗುತ್ತೆ. ಅನಂತರದಲ್ಲಿ ಬಹುಮನಿ ರಾಜ್ಯದ ಪತನದ ನಂತರ 5 ಸ್ವತಂತ್ರ ಸುಲ್ತಾನ ರಾಜ್ಯಗಳಾಗಿ ವಿಭಾಗ ಆಗುತ್ತೆ. ಬಹುಮನಿ ಸಾಮ್ರಾಜ್ಯ ಎಷ್ಟು?
5 ಸ್ವತಂತ್ರ ಸುಲ್ತಾನ ರಾಜ್ಯಗಳಾಗಿ ವಿಭಾಗವಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಬಿಜಾಪುರ, ಗೋಲ್ಕೊಂಡ, ಅಹಮದ್ನಗರ, ಬೀದರ್ ಮತ್ತು ಬೀರರ್, ಇದಿಷ್ಟು 5 ಪ್ರಮುಖ ರಾಜ್ಯಗಳಾಗಿ, ಸುಲ್ತಾನರುಗಳ ರಾಜ್ಯಗಳಾಗಿ ವಿಭಾಗವಾಗುತ್ತೆ. ಯಾರ ಮರಣದೊಂದಿಗೆ? ಮಹಮ್ಮದ್ ಗವಾನನ ಮರಣದ ಅನಂತರದಲ್ಲಿ ಈ 5 ಶಾಹಿ ಸುಲ್ತಾನರ ಸಾಮ್ರಾಜ್ಯಗಳಾಗಿ ಈ ಒಂದು ಸಾಮ್ರಾಜ್ಯ ವಿಭಾಗ ಆಗುತ್ತೆ. ಇದಿಷ್ಟು ಮಹಮ್ಮದ್ ಗವಾನ ಮತ್ತು ಅವನ ಸಾಧನೆಗಳಾಯಿತು. ನೆಕ್ಸ್ಟ್ ಒಂದು ನೋಡಿ, ನೆಕ್ಸ್ಟು ಆದಿಲ್ ಶಾಹಿ ಕಾಲದ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಪ್ರಗತಿಯನ್ನು ಕುರಿತು ಚರ್ಚಿಸಿ. ಆದಿಲ್ ಶಾಹಿ ಕಾಲದ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಒಂದು ಕೊಡುಗೆ ಏನಿತ್ತು? ಮೊದಲನೇದಾಗಿ ಸಾಹಿತ್ಯವನ್ನು ಕುರಿತಾಗಿ ಗಮನಿಸ್ತಾ ಹೋಗೋಣ. ಇಲ್ಲಿ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರು ಅರೇಬಿಕ್, ಪರ್ಷಿಯನ್, ದಖನಿ, ಉರ್ದು ಭಾಷೆಗಳಲ್ಲಿ ಮತ್ತು ಸಾಹಿತ್ಯದ ಅಭಿವೃದ್ಧಿಗಾಗಿ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟರು ಅಂತೇಳಿ ಹೇಳ್ಬೋದು. ಅಷ್ಟೇ ಅಲ್ಲ, ಇವರ ಒಂದು ಕಾಲದಲ್ಲಿ ಮುಖ್ಯವಾಗಿ ಸೂಫಿ ಸಂತರು ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಏನು ಮಾಡ್ತಾರೆ ಅವರು ಅಂತಂದರೆ, ಈ ಸೂಫಿ ಸಂತರು ಹಿಂದೂ ಹಾಗೂ ಮುಸಲ್ಮಾನರಲ್ಲಿ ಏಕತೆಯನ್ನು ಮೂಡಿಸಿದರು. ಈ ಒಂದು ಕಾಲದ ಪ್ರಸಿದ್ಧ ವಿದ್ವಾಂಸರುಗಳು ಯಾರ್ಯಾರಿದ್ರು ಅಂತಂದರೆ, ಸೈಯದ್ ಅಹಮದ್ ಅರವಿ, ಮೌಲಾನಾ ಗೈತುದ್ದೀನ್. ಈ ಒಂದು ಕಾಲದ ಪ್ರಸಿದ್ಧ ವಿದ್ವಾಂಸರುಗಳು ಸೈಯದ್ ಅಹಮದ್ ಅರವಿ, ಮೌಲಾನಾ ಗೈತುದ್ದೀನ್, ಹಬೀಬುಲ್ಲಾ, ಅಬ್ದುಲ್ಲಾ, ಇವರ ಒಂದು ಕಾಲದ ಪ್ರಸಿದ್ಧ ವಿದ್ವಾಂಸರುಗಳು. ಹಾಗೆ ಮುಲ್ಲಾ ನಸ್ರತಿ ಮತ್ತು ಫೆರಿಸ್ತಾ ಇವರು ಯಾರಪ್ಪ ಅಂತಂದರೆ ಪ್ರಸಿದ್ಧ ಇತಿಹಾಸಕಾರರು ಅಂತೇಳಿ ನಾವು ಗಮನಿಸ್ಬೋದು. ಹಾಗೆ ಇವರು ಕ್ರಮವಾಗಿ ಯಾರು? ಮುಲ್ಲಾ ನಸ್ರತಿ ಹಾಲಿನಾಮಾ ಎಂಬಂಥ ಒಂದು ಕೃತಿಯನ್ನು ರಚನೆ ಮಾಡಿದರೆ, ವೆರಿ ಇಂಪಾರ್ಟೆಂಟ್, ಇವನ್ನ ಗಮನಿಸಿ. ಮುಲ್ಲಾ ನಸ್ರತಿ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿ ಯಾವುದು? ಹಾಲಿನಾಮಾ. ಹಾಗೆ ಫೆರಿಸ್ತಾ ಬರೆದಂಥ ಒಂದು ಕೃತಿ ತಾರಿಕಿ ಫೆರಿಸ್ತಾ ಎಂಬಂಥ ಕೃತಿಗಳನ್ನು ಈತ ರಚಿಸಿದ್ದಾನೆ. ನೆಕ್ಸ್ಟ್ ಹಾಗಾದರೆ ಇನ್ನೊಂದು ವಾಸ್ತುಶಿಲ್ಪ. ಇದಿಷ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಆದಿಲ್ ಶಾಹಿ ಕಾಲದ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆ ಆಯಿತು. ನೆಕ್ಸ್ಟು ಆದಿಲ್ ಶಾಹಿಗಳ ಕಾಲದ ವಾಸ್ತುಶಿಲ್ಪ ಪ್ರಗತಿ ಯಾವ ರೀತಿ ಇತ್ತು ಅಲ್ವಾ, ಅದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಆದಿಲ್ ಶಾಹಿಗಳ ಕೊಡುಗೆ. ಈ ಒಂದು ಆದಿಲ್ ಶಾಹಿ ಸುಲ್ತಾನರು ನಿರ್ಮಿಸಿದಂತಹ ಸ್ಮಾರಕಗಳು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿತ್ತು. ಯಾವ ರೀತಿ? ಇಂಡೋ ಮತ್ತು ಈ ಹಿಂದೂಗಳು ಮತ್ತು ಮುಸ್ಲಿಮರ ಒಂದು ಮಿಶ್ರಣ ಶೈಲಿ, ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇವರ ಒಂದು ಸ್ಮಾರಕಗಳು ರಚನೆಯಾಗಿತ್ತು. ಇದು ಯಾವ ಒಂದು ಶೈಲಿ ಅಂತೇಳಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ಅಂತಂದರೆ ದಖನಿ ಶೈಲಿ ಎಂದು ಕೂಡ ಕರೆಯಲಾಗ್ತದೆ. ಹಾಗಾದರೆ ಈ ಒಂದು ಕಾಲದ ಪ್ರಮುಖ ಸ್ಮಾರಕಗಳು ಯಾವ್ಯಾವುದು ಅಂತಂದರೆ ಜಾಮಿ ಮಸೀದಿ. ಈ ಒಂದು ಆದಿಲ್ ಶಾಹಿಗಳ ಕಾಲದ ಪ್ರಸಿದ್ಧ ಸ್ಮಾರಕಗಳು ಯಾವ್ಯಾವುದು? ಮೊದಲನೇದಾಗಿ ಜಾಮಿ ಮಸೀದಿ, ಇದನ್ನು ಅಲಿ ಆದಿಲ್ ಶಾ ನಿರ್ಮಾಣ ಮಾಡ್ತಾನೆ. ಇಬ್ರಾಹಿಂ ರೋಜಾ ಇದು ಭಾರತದ ಏಕೈಕ ಕಟ್ಟಡವಾಗಿರುತ್ತೆ. ಇದನ್ನು 2ನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಾಣವನ್ನು ಮಾಡ್ತಾನೆ. ಯಾರು? 2ನೇ ಇಬ್ರಾಹಿಂ ಆದಿಲ್ ಶಾ ಏನನ್ನು ನಿರ್ಮಾಣ ಮಾಡ್ತಾನೆ? ಇಬ್ರಾಹಿಂ ರೋಜಾವನ್ನು ನಿರ್ಮಿಸಿದನು. ನೆಕ್ಸ್ಟು ಮೆಹತರ್ ಮಹಲ್ ಇದೊಂದು 3 ಅಂತಸ್ತಿನ ಅರಮನೆಯಾಗಿದೆ. ಇದನ್ನು 2ನೇ ಇಬ್ರಾಹಿಂ ಆದಿಲ್ ಶಾನೇ ನಿರ್ಮಾಣವನ್ನು ಮಾಡ್ತಾನೆ. ಇಬ್ರಾಹಿಂ ರೋಜಾ ಮತ್ತು ಮೆಹತರ್ ಮಹಲ್ ಎರಡನ್ನು ಕೂಡ ಯಾರು ನಿರ್ಮಾಣ ಮಾಡಿದರು? ಮೆಹತರ್ ಮಹಲ್ ಮತ್ತು ಇಬ್ರಾಹಿಂ ರೋಜಾ ಎರಡನ್ನು ಕೂಡ 2ನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಿಸಿದನು. ನೆಕ್ಸ್ಟ್ ನೋಡಿ ಗೋಳ ಗುಮ್ಮಟ. ಇದೊಂದು ಬೃಹತ್ ಗುಮ್ಮಟವಾಗಿದ್ದು ಇದನ್ನು ಮಹಮ್ಮದ್ ಆದಿಲ್ ಶಾನು ಎಷ್ಟರಲ್ಲಿ 1656ರಲ್ಲಿ ನಿರ್ಮಾಣ ಮಾಡ್ತಾನೆ. ಇದು ಅವನ ಗೋರಿನೂ ಕೂಡ ಹೌದು.
ಅಷ್ಟೇ ಅಲ್ಲ, ಇದರಲ್ಲಿ ಪಿಸುಗುಟ್ಟುವ ಮೊಗಸಾಲೆಯು ತುಂಬ ವಿಶೇಷವಾಗಿದೆ ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟು ಬಾರ ಕಮನ್. ನೆಕ್ಸ್ಟ್ ಯಾವುದು? ಬಾರ ಕಮನ್. ಹಾಗೆ ಬಡೆ ಕಮನ್, ಅಸಾರ್ ಮಹಲ್ ಮತ್ತು ಆನಂದ ಮಹಲ್, ತಾಜ್ ಬಾವ್ಡಿ ಮತ್ತು ಚಾಂದ್ ಬಾವ್ಡಿ ಇನ್ನಿತರೆ ಆದಿಲ್ ಶಾಹಿ ಕಾಲದ ಪ್ರಸಿದ್ಧ ಸ್ಮಾರಕಗಳು ಅಂತೇಳಿ ನಾವು ಗಮನಿಸ್ಬೋದಾಗಿದೆ. ಸೊ ಇದಿಷ್ಟು ಸ್ನೇಹಿತರೆ ಮುಖ್ಯವಾಗಿ ಈ ಒಂದು ಆದಿಲ್ ಶಾಹಿ ಸುಲ್ತಾನರ ಅಥವಾ ಆದಿಲ್ ಶಾಹಿಗಳ ಕಾಲದ ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಅಥವಾ ಆ ಒಂದು ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಅವರುಗಳು ನೀಡಿದಂಥ ಕೊಡುಗೆಗಳಾಯಿತು. ಇದಿಷ್ಟು ಪರೀಕ್ಷೆಗೆ CET ಎಕ್ಸಾಮ್ಗಳಿಗೆ ಎಷ್ಟು ಬೇಕು ಅಷ್ಟನ್ನು ನಾನು ಹೇಳಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ದ್ವಿತೀಯ PUC ಪುಸ್ತಕವನ್ನು ನೀವು ಅಧ್ಯಯನವನ್ನು ಮಾಡ್ಬೋದು. ಹಾಗೆ ಇನ್ ಡೀಟೇಲಾಗಿ ಓದೋರು ಅದನ್ನು ಓದಿದರೆ ಇನ್ನೂ ತುಂಬ ಬೆಟರ್ ಅಂತ ಅನಿಸುತ್ತೆ. ಸೊ ಇಷ್ಟನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ಬೋದಾಗಿದೆ. ಇವರ ಒಂದು ಇನ್ನಿತರ ಅಂಶಗಳನ್ನು ನೀವು ಹೆಚ್ಚಿನ ಮಾಹಿತಿಗಾಗಿ ಬುಕ್ಸನ್ನು ನೋಡ್ತಾ ಹೋಗ್ರಿ. ಹಾಗೆ ಇದಿಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಇದಿಷ್ಟು ಸಾಕಾಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ಇಲ್ಲಿವರೆಗೂ ನಾವು ಈ ಒಂದು ಮುಖ್ಯವಾಗಿ ಆದಿಲ್ ಶಾಹಿ ಸುಲ್ತಾನರು ಮತ್ತು ಬಹಮನಿ ಸುಲ್ತಾನರ ಪ್ರಮುಖ ಅಂಶಗಳ ಒಂದು ಅವರ ಕೊಡುಗೆಗಳನ್ನು ಕುರಿತಾಗಿ ನೋಡಿದ್ವಿ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಒಂದು ಪಾರ್ಟ್ 14 ವಿಡಿಯೋದಲ್ಲಿ ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಕುರಿತಾಗಿ ನಾವು ಚರ್ಚೆಯನ್ನು ಮಾಡೋಣ, ಪ್ರಶ್ನೋತ್ತರಗಳನ್ನು ಕುರಿತಾಗಿ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋವನ್ನು ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಇನ್ನೊಮ್ಮೆ ಮಗದೊಮ್ಮೆ ಅವರೆಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ, ಆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇನ್ನಿತರೆ ಬೇರೆ ಈ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ನಡೆಸ್ತಾ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋಸನ್ನು ಶೇರ್ ಮಾಡಿ. ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋಸು ನಿಮಗೆ ಸಿಗುತ್ತೆ, ಅವುಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಈ ಒಂದು ವಿಡಿಯೋಗಳನ್ನು ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.